ಬರ್ತೀನಿ ಅಂತಿದ್ದಾಳೆ, ಕರ್ಕೊಂಡು ಹೋಗೋಣ. ಜೊತೆಗೆ ನಾನು ಬರ್ತೀನಿ. ಸುಮ್ನಮ್ಮನ ಹಿಂದೆ ವಿಕ್ರಾಂತ್ ಹೋಗ್ಬೇಕೆ ಹೊರತು ನೀನ್ ಹೇಗೆ ಹೋಗ್ತೀಯಾ? ಅಯ್ಯ, ನನ್ನ ಹೆಂಡತಿ ಜೊತೆ ಹೋಗ್ತೀನಿ ಮಾವ. ಇವಳಿಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲವಲ್ಲ ಬಾ. ಸುಮನ ಜೊತೆ ಹೋಗೋದು ನನಗಿಷ್ಟ ಇಲ್ಲ. ವಿಕ್ರಾಂತ್, ಹೀಗ್ ಹಠ ಮಾಡಿದ್ರೆ ಕೆಲ್ಸ ಆಗಲ್ಲ. ಏನು ಮಾಡೋದ್ ಬೇಡ, ಜೊತೆಗ್ ಹೋದ್ರೆ ಸಾಕು. ನಾವಿಬ್ರಂತೂ ಅಷ್ಟು ದೂರ ಪ್ರಯಾಣ ಮಾಡಕ್ಕಾಗಲ್ಲ. ಉಲುಚಿ ಮಾತ್ರನೇ ನಿನ್ ಜೊತೆ ಬರೋದು. ನಾನ್ ಕೂಡ ಹೋಗಲ್ಲ ದುರಂದರ. ಮಾಮ್, ನೀವೇ ಬಂದಿಲ್ಲ ಅಂದ್ರೆ ಹೇಗೆ? ನಡಿಬಾರ್ದೇನಾದ್ರೂ ನಡೆದ್ರೆ ನನ್ನ ಕತೆ ಏನು? ವಲ್ಲಭ, ಯಾಕಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಹುಷಾರಾಗಿ ಹೋಗಿ ಸೇಫ್ ಆಗಿ ಬರ್ತೀವಿ. ವಿಶಾಲ್, ನಂದೊಂದು ಪಾಲಿಸಿ. ದೂರ ಪ್ರಯಾಣ ಮಾಡೋವಾಗ ನಾನು ನನ್ನ ಮಕ್ಕಳು ಒಟ್ಟಿಗೆ ಟ್ರಾವೆಲ್ ಮಾಡಲ್ಲ. ಒಂದ್ ವೇಳೆ ಏನಾದ್ರೂ ದುರ್ಘಟನೆ ಆದ್ರೆ ನಮ್ಮಲ್ಲಿ ಯಾರಾದ್ರೊಬ್ರು ಬದುಕಿರ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಬರಲ್ಲ. ಪ್ರಾಣದ ಮೇಲೆ ಇಷ್ಟೊಂದು ಆಸೆ ಇರಬಾರ್ದು ಅತ್ತೆ. ಇದ್ರೂ ಸರಿ, ನಮ್ ಸಾವನ್ನೋದು ಯಾವಾಗ ಬರುತ್ತೆ ಗೊತ್ತಿರಲ್ಲ, ಎಲ್ಲಿದ್ರೂ ಬರುತ್ತೆ. ಮನೇಲಿ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಗೊಟ್ಟಕ್ ಅಂದ್ಬಿಡ್ಬೋದು. ಗಾಯತ್ರಿ ಆ ಬಾಕ್ಸ್ನ ಕೆಳಗೆ ಬೀಳಿಸ್ಬೋದು. ಕಾಲ್ ಮೇಲೆ ಬಿದ್ರೆ ಕಷ್ಟ. ಅದ್ರಲ್ಲೇನಾದ್ರೂ ಇದ್ರೆ ತಾನೆ ಭಾರ ಇರೋದಕ್ಕೆ. ಅದರಲ್ಲಿ ಪ್ರತಿಷ್ಠಾನಪುರದಿಂದ ತಂದಿರೋ ಎಲ್ಲೇ ಇದೆ. ಮಾತಾಡ್ತಾ ಇಲ್ಲೇ ನಿಂತ್ಕೊಂಡ್ರೆ ಟೈಮ್ ಆಗತ್ತೆ. ಕತ್ಲಾಗೋಷ್ಟ್ರಲ್ಲಿ ವಾಪಸ್ ಬರ್ಬೇಕಲ್ಲ. ಬನ್ನಿ ಹೋಗೋಣ. ಹೀಗೆ ಬರ್ತೀಯಾ? ಸೀರೆಗೇನಾಗಿದೆ? ಚೆನ್ನಾಗಿದೆ ಅಂತ ಎಲ್ರು ಹೇಳಿಲ್ವಾ? ಶೋಕಿನ್ ಬಿಡ್ಬೇಕ್ ಕಣೆ ಸುಮ್ಮಿ. ಲಕ್ಷ್ಮೀಪುರ ಅಂದ್ರೆ ಅದನ್ನ ಪಾಂಡವಪುರ ಕುಂದಾಪುರ ಅನ್ಕೊಂಡಿದ್ಯಾ? ಕಾಡು ಮನುಷ್ಯರು ಕಮ್ಮಿ ಇರ್ತಾರೆ, ಕಾಡು ಪ್ರಾಣಿಗಳು ಜಾಸ್ತಿ ಇರ್ತವೆ. ಅವಕ್ಕೆ ಬಂಗಾರದ ಬೆಲೆ ಗೊತ್ತಿಲ್ಲದೆ ಇರಬಹುದೇನೋ, ಆದ್ರೆ ಜನಸಂಚಾರ ಕಮ್ಮಿ ಇರೋ ಜಾಗದಲ್ಲಿ ಕಳ್ಳರ ಕಾಟ ಜಾಸ್ತಿ ಇರತ್ತೆ ಕಣೆ. ಹೌದಮ್ಮ, ಒಡವೆ ಎತ್ಕೊಂಡು ಹೋಗ್ತಾರೆ.
1+1 ಆಫರ್ ತರ ನಿನ್ನೂ ಎಳ್ಕೊಂಡು ಹೋಗೋ ತರ ಇದ್ದಾರೆ ಸುಮನಾ. ಹೋದ್ರೆ ಹೋಯ್ತು. ಏಯ್, ಆ ಗೋಲ್ಡ್ನ ತೆಗೆದು ಸೇಫ್ ಆಗಿ ಮನೇಲೆ ಇಟ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತಲ್ವಾ? ಯಾಕೆ ಹಾಗಂತಿದ್ಯಾ? ಇಲ್ಲ, ನಾನು ಅಲ್ಲಿ ಬಂದಾಗ ಇಲ್ಲಿ ಕಳ್ತನ ಆಗ್ಬಿಟ್ರೆ? ನಾನಿದ್ದೀನಲ್ವಾ? ನಿಮ್ಗಿಂತ ದೊಡ್ಡ ಕಳ್ರಿರ್ಬೇಕಾ? ಏನಂದೆ? ಅತ್ತೆಯವ್ರಿದ್ದಾಗ ಯಾವ ಕಳ್ಳ ತಾನೇ ಮನೆಗ್ ಬರೋ ಸಾಹಸ ಮಾಡ್ತಾನೆ ಅಂತ ಹೇಳ್ತಿದ್ದೀನಿ. ಆಹಾ, ಇಲ್ಲ ಮಾಮ್, ಬೇರೆ ಏನೋ ಅರ್ಥದಲ್ಲಿ ಹೇಳಿದ್ಲು. ನೀವ್ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸಂಜೆ ಆಗೋಗುತ್ತೆ. ಬರ್ತೀರಾ ಇಲ್ವಾ? ಮೊದ್ಲು ಆ ವಿಷಯ ಹೇಳಿ. ಸೀರೆ ಒಡವೆ ಎಲ್ಲ ಬೀರೋಲಿಟ್ಟು ಸೀರೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅಕ್ಕ. ಓಕೆ, ನೀನ್ 5 ನಿಮಿಷದಲ್ಲಿ ಬಂದ್ಬಿಡ್ಬೇಕು. ಸರಿ, ಹೋಗ್ರಿ ಆ ಕಡೆ. ಗಾಯತ್ರಿನ ನಾನು, ಗಾನವಿನ ನನ್ನ ಹೆಂಡತಿ, ಬಾನನ ಅಕ್ಕ, ಮೂರು ಒಬ್ಬೊಬ್ಬರನ್ನ ಎತ್ಕೋತೀವಿ. ನಾನು ಕೂಡ ಇರ್ತೀನಲ್ಲ. ಮಕ್ಕಳು ಯಾವ ಚೇಷ್ಟೆನೂ ಮಾಡ್ದಿರೋ ಹಾಗೆ ನೋಡ್ಕೋತೀನಿ. ಅಕ್ಕ, ನಡಿಯಕ್ಕ, ನಾವು ಸೀರೆ ಬದಲಾಯಿಸ್ಕೊಂಬರೋಣ. ಹಾ, ಹೊರಗಡೆ ಹೋಗೋದಂದ್ರೆ ಯಾವ್ದೋ ಪಿಕ್ನಿಕ್ ಅನ್ಕೊಂಡೆ. ಕಾಡು ಕರ್ಕೊಂಬಂದಿದಿರಲ್ಲ? ಹಾ, ನಿಮ್ ಅಜ್ಜಿ ಮನೆಗ್ ಬಂದಿದ್ದೀರಾ ಅಂತ ಅನ್ಕೊಂಬಿಡಿ. ಯಾಕೆ ಹಾಗೆ? ಪ್ರಾಣಿಗಳಿರತ್ತಲ್ವೇನ್ರಿ? ಏಯ್, ಬ್ರೋಗೆ ಅದಕ್ಕೆ ಜೋಕ್ ಮಾಡಿದ್ದು ಅರ್ಥನೇ ಆಗ್ಲಿಲ್ಲ. ಅವಳೇ ಅರ್ಥ ಆಗಿಲ್ಲ, ಮಾತೆಲ್ಲ ಅರ್ಥ ಆಗುತ್ತೆ. ಅಕ್ಕ, ನೀನ್ ನನ್ ಜೊತೆ ಗುಲುಚಿನ್ ಕರ್ಕೊಂಡ್ ಬಾ ಅಂತಂದೆ. ಆದ್ರೆ ನೀನ್ ಮಾತ್ರ ಗಾಯತ್ರಿ, ಗಾನವಿನ, ಹಾಸಿನಿ ಅಕ್ಕನ್, ಬದ್ರಿನಾಥನ, ಆ ಮೂವರಲ್ಲಿ ಒಬ್ರನ್ನಾದ್ರೂ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಲಕ್ಷ್ಮೀಪುರದ ನಾಗಲಕ್ಷ್ಮಿ ಅಮ್ಮನವ್ರ ದರ್ಶನ ಮಾಡ್ಕೊಂಬಂದ್ರೆ ಒಳ್ಳೇದು ಅಂತಾರೆ. ಸುಮನಾ, ಬೇಕು ಅಂದ್ರೆ ನಾವು ಮಕ್ಕಳ ಜೊತೆ ಯಾವಾಗ ಬೇಕಾದ್ರೂ ಬರ್ಬೋದು. ಏನಾಯ್ತು ಬ್ರೋ? ಯಾರೋ ನಮ್ಮನ್ನ ಫಾಲೋ ಮಾಡ್ತಿರೋ ಹಾಗನ್ಸ್ತು. ಲೇ, ನೀನ್ ಹೀಗೆಲ್ಲ ಹೇಳಿ ಎದುರಿಸ್ಬೇಡ. ನಿಜ ಕಣೋ, ಹೆಜ್ಜೆ ಶಬ್ದ ಕೇಳಿಸ್ತು. ಯಜಮಾನ್ರೆ, ಅಮ್ಮನವ್ರ ದೇವಸ್ಥಾನಕ್ಕೆ ಭಕ್ತರು ಬಂದು ಹೋಗಿ ಮಾಡ್ತಾರಲ್ವಾ? ಬನ್ನಿ. ಇಲ್ಲೇ ಒಂದ್ ಚಿಕ್ಕದಾಗಿ ಗುಡಿಸ್ಲಿ ಕಟ್ಕೊಂಡ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ? ನೀನಿರು, ನಾನ್ ಸಿಟಿಗೆ ಹೋಗ್ತೀನಿ. ಈಗ ಬಂದ್ ದಾರಿ ನೆನ್ಪಿದ್ಯಾ? ಇಲ್ಲ, ಯಾರನ್ನಾದ್ರೂ ಕೇಳ್ತೀನಿ. ಅವಾಗ ನೀವೆಲ್ ಹೊಟ್ಟೋದ್ರಿ ಅಂತ ನಾವು ಕಾಡೆಲ್ಲ ಹುಡುಕ್ಬೇಕು. ನೀನ್ ಕೇಳಿಸ್ತಾ? ವಿಚಿತ್ರವಾಗಿ ಕೂಗ್ತಾ ಇದೆ ಕಾಡು ಪಕ್ಷಿಗಳೆಲ್ಲ. ನೀವು ಅದೇ ತರ ಕಿರ್ಚಬೇಡಿ. ಕೋಗಿಲೆ ಮಾತ್ರ ನಾವು ಕುಹು ಅಂದ್ರೆ ಅದು ವಾಪಸ್ ಕೂ ಅನ್ನತ್ತೆ. ಆ ಕೂಗು ಅಖಂಡ ಸ್ವಾಮಿದು. ಯಾಕೋ ನಿಂತುಬಿಟ್ಟೆ? ಹೇಳು ಬ್ರೋ. ಪ್ರಕೃತಿ ಅನುಭವಿಸ್ಕೊಂಡು ಬರೋಣ ಅಂತ. ನಿಮಗ ಆ ಟ್ಯಾಲೆಂಟ್ ಬೇರೆ ಇದೆಯಾ? ಅದಲ್ಲ, ಅದಕ್ಕೆ ನಂಬರ್ 1 ಅಂತಿದ್ದಾರೆ. ಕರ್ಮ. ಹೋಗ್ ಬನ್ನಿ. ಬಲವಾ, ಬೇಗ ಹೋಗ್ಬಾ, ಇಲ್ಲೇ ಕಾಯ್ತಿರ್ತೀವಿ.
ಪರವಾಗಿಲ್ಲ, ನೀವು ಹೋಗ್ತೀರಿ. ಭಯ ಪಡಲ್ಲ ತಾನೆ? ಭಯನಾ? ನನ್ಗ ನೆವರ್. ಓಕೆ, ಆಲ್ ದಿ ಬೆಸ್ಟ್ ಡ್ಯೂಡ್. ನೀವ್ ಹೊರಡಿ, ನಾವಾದ್ರೂ ನೆಮ್ಮದಿಯಿಂದ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬರೋಣ ಬನ್ನಿ. ಹೋಗಿ ಹೋಗ ಹೋಗೋಗ. ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ಎಲ್ಲಿದ್ದೀರಾ ಸ್ವಾಮಿ? ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ. ಇಲ್ಲಿದ್ದೀನಿ ವಲ್ಲಭ. ಆಶ್ಚರ್ಯ ಆಗ್ತದೆ ಸ್ವಾಮಿ, ನಾವೆಲ್ಲ ಬಂದಿದ್ದೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮಮ್ಮ ತಿಲೋತ್ತಮ ಹೇಳಿದ್ದು. ಓ, ಆರೋಗ್ಯ ಸರಿ ಇಲ್ಲ ಅಂತ ತಪ್ಪಿಸ್ಕೊಂಡ್ರು ಅಂತ ಅನ್ಕೊಂಡೆ ನಾನು. ನಿಮ್ಮನ್ನೆಲ್ಲ ಕಳ್ಸ್ಕೊಡೋದಕ್ಕೆ ಅಂತನಾ? ಇಲ್ಲಿಗೆ ಯಾಕೆ ಬಂದ್ರಿ? ನಾಗಲಕ್ಷ್ಮಿ ಅಮ್ಮನವ್ರ ದರ್ಶನ ಮಾಡೋದಕ್ಕೆ. ಅದಕ್ಕಿಂತ ಪವಿತ್ರವಾದ ಜಾಗ ಇನ್ನೊಂದಿದೆ. ಏನ್ ಸ್ವಾಮಿ ಅದು? ವಿಶಾಲ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಬದುಕಿದ್ದಾಗ ತಿಂಗಳಿಗೆ ಒಂದ್ಸಲಿನಾದ್ರೂ ಲಕ್ಷ್ಮೀಪುರಕ್ಕೆ ಬರ್ತಾ ಇದ್ಲು. ಒಂದು ಸಾರಿ ಯಾವ ಭಕ್ತರನ್ನು ದೇವಸ್ಥಾನದ ಒಳಗೆ ಬಿಡದೆ ತಾನೊಬ್ಳೇ ಬಂದಿದ್ಲು. ಜೊತೆಗೇನೋ ತಂದಿದ್ಲು. ವಾಪಸ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ಲು. ಏನ್ ತಂದಿದ್ರು? ಅದೇನು ಅನ್ನೋದು, ಎಲ್ಲಿಟ್ಟಿದ್ದಾಳೆ ಅನ್ನೋದು ಗೊತ್ತಿಲ್ಲ ವಲ್ಲಭ. ಗೊತ್ತಿಲ್ಲ ಅಂದಮೇಲೆ ಲೈಟಾಗಿ ತಗೊಳ್ಳಿ ಸ್ವಾಮಿ. ಅದನ್ನ ತಗೊಂಡು ಹೋಗೋದಿಕ್ಕಂತಾನೆ ನೈನಿ ಬಂದಿದ್ದಾಳೆ. ಮತ್ತೇನೋ ಪ್ರಸಾದ ಅಂತ ಹೇಳ್ತಿದ್ಲಲ್ಲ? ಅದು ಸಿಕ್ಕಿದ್ರೆ ಅದಕ್ಕಿಂತ ಪ್ರಸಾದ ಯಾವ ಲೆಕ್ಕ? ಐಸಿ, ಮೇಲ್ನೋಟಕ್ಕೆ ಏನೋ ಟ್ರಿಪ್ಪಿಗೆ ಬಂದಿರೋ ತರ ಬಂದಿದ್ದಾಳೆ. ಆದ್ರೆ ನಿಜವಾದ ವಿಷಯ ಇದು ಅಂತ ಆಯ್ತು. ನಾನ್ ನೋಡ್ಕೋತೀನಿ ಸ್ವಾಮಿ. ನನ್ ಗಂಡ ಇನ್ನೂ ಬರ್ಲಿಲ್ಲ. ಬರ್ತಾನೋ ಇಲ್ವಾ? ಅದೇನ್ ವಿಕ್ರಾಂತ್ ಹಾಗೆ ಹೇಳ್ತೀಯಾ? ನನ್ ಬಂಗಾರ ತಾಳಿನ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತೀಯಾ? ಅಯ್ಯೋ ಅಕ್ಕ, ಏನ್ ಮಾತಾಡ್ತಿದ್ಯಾ? ಸಿಟಿಯಲ್ಲಾಗಿದ್ರೆ ಯಾರಿಗಾದ್ರೂ ಉಪಯೋಗಕ್ಕೆ ಬರ್ತಿತ್ತು. ಇಲ್ಲಿ ಯಾರು ತಗೋತಾರ ನೈನಿ? ಸ್ವಲ್ಪ ಇರಿ. ಏನ್ ಹೀಗಿದ್ದಾನೆ ಇವನು? ಇವರು ಅಘೋರಿಗಳು, ಏನು ಮಾತಾಡ್ಬೇಡಿ, ಹಾಗೆ ಹೊರಟೋಗ್ತಾರೆ. ಗಾಬರಿ ಆಗ್ಬಿಡಿ. ನನ್ ಗಂಡ ಅದೃಷ್ಟ ಮಾಡಿದ್ದ ಅನ್ಸುತ್ತೆ. ಇಲ್ಲಿಲ್ಲ. ತಿಂದಾಕ್ಬಿಡ್ತಾನ ನೈನಿ. ಹೆಸರು ಉಲುಚಿ. ಬೊಲೂಚಿ ಬಂದಿದ್ದಾಳೆ ಕಾಲ, ಬೊಲೂಚಿ ಬಂದಿದ್ದಾಳೆ ಕಾಲ, ಬೊಲೂಚಿ ಬಂದಿದ್ದಾಳೆ ಕಾಲ.
ಕಾಲ ಯಾರು ಸ್ವಾಮಿ? ಕಂಡು ಹಿಡಿಬೇಕು ನೀವು. ಉಲ್ಲೂಚಿ ಅವ್ರ ಸಂಬಂಧಿ ಅನ್ನೋ ಹಾಗೆ ಬಂದ್ಲೋ ಕಾಲ ಅಂತ ಯಾಕೆ ಇರ್ಚ್ಕೊಂಡ್ರಿ ಇವ್ರು? ಮಗು ತವ್ರ ಮನೆಗ್ ಬಂದಿದೆ ತಾಯಿ. ತವ್ರ ಮನೆ ಅಂದ್ರೇನು? ಹುಚ್ಚಿಡ್ದಿದೆ ಅನ್ಸುತ್ತೆ. ನಡೀರಿ. ಸುಮನಾ, ಹಾಗನ್ಬಾರ್ದು. ಅವ್ರು ಹಾಗನ್ಬೋದಾ? ಇವ್ರ ಹತ್ರ ಮಾತಾಕೆ, ನಾ ಹೋಗೋಣ ಬನ್ನಿ. 1 ನಿಮಿಷ. ಒಬ್ಬರಿಗೆ ಕಾಣಿಸಿದ್ದು ಕಾಣಿಸಲ್ಲ, ನಿನಗೆ ಕೇಳಿಸಿದ್ದು ಕೇಳಿಸಲ್ಲ. 3ನೇ ಕಣ್ಣಿಂದ ನೋಡ್ಬೇಕು. ಮನಸ್ಸಿದ್ದರೆ ಮಾರ್ಗ. ಇವನ್ಯಾರು? ನಿಮ್ಮನ್ನೇ ಹುಡ್ಕೊಂಡ್ ಬಂದಿದ್ದಾರಂತೆ, ಹೋಗಿ ಮಾತಾಡಿಸಿ. ಏಯ್ ನೀನಿರ, ಏನ್ ಬೇಕಪ್ಪ ನಿನ್ಗೆ? ಅವಳಿಗೆ ಬೇಕಾಗಿರೋದೇ ನಿನಗೂ ಬೇಕು. ಆದ್ರೆ ನಿನಗ್ ಸಿಗೋದಿಲ್ವಲ್ಲ. ಅದೆಲ್ಲಿದೆಯೋ ಯಾರಿಗೂ ಗೊತ್ತಿಲ್ವಲ್ಲ. ಹೇಳ್ಬಿಡ್ತಾನ. ನೈನಿ, ಏನ್ ಬೇಕು ಅನ್ಕೊಂಡೆ? ನನಗೆ ಅಮ್ನೋರು ಒಂದು ಡಬ್ಬಿ ಮಾತ್ರ ತೋರಿಸಿದ್ರು ಯಜಮಾನ್ರೆ. ಅದು ಇಲ್ಲೇ ಎಲ್ಲೋ ಇದೆ. ನಾನು ಹೇಳದ್ನಲ್ಲ. ಏನಕ್ಕ? ನಾಗಲಕ್ಷ್ಮಿ ಅಮ್ಮವ್ರ ದರ್ಶನಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದೆ. ಇಲ್ಲಿಗೆ ಬಂದ್ಮೇಲೆ ಪೆಟ್ಟಿಗೆ ಅಂತಿದ್ಯಲ್ಲ? ಅದೇನು ಎಲ್ಲಿದೆ ಅಂತ ನೋಡೋಣ ಸುಮನಾ. ನಿನ್ನ ಆಸೆನ್ ತೀರ್ಸ್ಕೊಳ್ಳೋಕೆ ಹಸಗುಸನ್ ಕರ್ಕೊಂಡ್ ಬರಕ್ ಹೇಳಿದ್ಯಾ? ಬರ್ಬೇಕು. ಉಲುಚಿಗೋಸ್ಕರನೇ ಕಾಯ್ತಾ ಇದ್ದಾರೆ. ನನಗ್ಯಾಕೋ ಭಯ ಆಗ್ತಿದೆ. ನನ್ ಮಗುಗೇನಾದ್ರೂ ಆದ್ರೆ ಯಾರ್ ಜವಾಬ್ದಾರಿ? ನಾನ್ ವಾಪಸ್ ಹೊರಟೋಗ್ತೀನಿ. ಏಯ್ ಸುಮನಾ, ಯಾಕೆ ಹೋಗ್ತಿದ್ಯಾ? ಆ ಬಾಕ್ಸ್ನ ಹುಡ್ಕೋಣ, ಅದ್ರಲ್ಲಿ ಏನಿದೆಯೋ ಏನೋ. ಇದ್ರೆ ನನಗೇನ್ ಲಾಭ? ಅರ್ಥ ಆಯ್ತು. ನಿನಗೂ ಪಾಲ್ ಬೇಕು ಅದ್ರಲ್ಲಿ, ಅಷ್ಟೇ ಅಲ್ವಾ? ಅಷ್ಟೇ ಮತ್ತೆ. ಮೊದ್ಲದೇನೋ ನೋಡೋಣ, ಸಿಕ್ಕಿದ್ರೆ ಮನೆಗೆ ತಗೊಂಡು ಹೋಗೋಣ. ಹೋಗಿ ನಿಮ್ಮ ಕೆಲಸ ಶುರು ಮಾಡಿ. ಉಲುಚಿ ಬಂದಿದ್ದಾಳೆ ಕಾಲ. ನಡೀರಿ ನಡೀರಿ. ನೈನಿ ಬಾ. ನಡೀರಿ. ಅಮ್ಮನವ್ರನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ನೀವ್ ಹೆದರ್ಕೊಳ್ದೆ ಇರೋದು ನನಗ್ ಮಾತ್ರ ಅನ್ಸುತ್ತೆ. ಅದಕ್ಕೆ ಆಮೇಲೆ ಮಾತಾಡೋಣ. ಮೊದಲು ಅಮ್ಮನವ್ರ ಎದುರುಗಡೆ ದೀಪ ಬೆಳಗಿಸಿ ನೀವು. ಅದಕ್ಕೆ ಹೂ ಏರಿಸಿ ದೀಪ ಹಚ್ಬಿಡಿ.